ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನಮ್ಮ ಕಡೆ ದೀಪಾವಳಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. 4 ದಿನದ ಹಬ್ಬ. ಅದರಲ್ಲಿ ಫಸ್ಟ್ನೇ ದಿನ ಬೆಳಿಗ್ಗೆಯಿಂದ ಏನು ಮಾಡೋದಿಲ್ಲ, ಸಂಜೆ ಹಾಗೆ ನೀರು ತುಂಬು ಹಬ್ಬ ಅಂತ ಮಾಡ್ತಾರೆ. ನಾವು ಪೂಜೆಗೆ ಹೂವು ಮತ್ತೆ ಈ ಪೂಜೆಗೆ ಮೇನ್ ಆಗಿ 5 ಥರದ ಬೇರ್ ಬೇಕು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಾವಿ ಕಡೆಗೆ ಹೊರಟ್ವಿ. ಬಾವಿ ಕಟ್ಟೆಗೆ ನೀರು ಹಾಕಿ ತೊಳ್ಕೊಂಡು ರಂಗೋಲಿ, ಅರ್ಶಿನ ಕುಂಕುಮ, ಹೂವಿಂದ ಸ್ವಲ್ಪ ಸಿಂಗಾರ ಮಾಡೋದು. ಅದಾದ ನಂತರ ಪೂಜೆ ಸ್ಟಾರ್ಟ್. ಈ ಪೂಜೆ ವಿಶೇಷ ಏನಂದರೆ, ದಿನನಿತ್ಯ ನಾವು ಬಳಸುವಂಥ ನೀರಿಗೆ ನಾವು ವರ್ಷಕ್ಕೆ ಒಂದು ಸರಿಗಾರು ಕೃತಜ್ಞತೆ ತೋರಬೇಕು ಅಂತ ಹೇಳಿ ಹಳೆಯವರೆಲ್ಲ ಸೇರಿ ನಮ್ಮ ಏನು ಕಲ್ಚರಲ್ಲಿ ದೀಪಾವಳಿ ದಿನ ಒಂದು ಪೂಜೆ ಅಂತ ಹೇಳಿ ಮೀಸಲಾತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಮೊದಲಿಂದ ಹೇಗೆ ನಡ್ಕೊ ಬಂದಿತ್ತೋ ಹಾಗೆ ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ದೀಪಾವಳಿಯ ಮೊದಲನೇ ದಿನ ಗಂಗೆಗೆ ಪೂಜೆ ಮಾಡಿ ಒಂದು ಕೃತಜ್ಞತೆ ತೋರುವಂಥದ್ದು. ಬಾವಿ ಪೂಜೆ ಮಾಡಿ ಅಲ್ಲಿಂದ ತಂದಿರುವಂತಹ ನೀರನ್ನು ನಾವು ದಿನನಿತ್ಯ ಸ್ನಾನ ಮಾಡ್ತಾರಲ್ಲ ಆ ಹಂಡೆಗೆ ಹಾಕಿ ಹಂಡೆ ಪೂಜೆ ಮಾಡೋದು. ನಾವು ತಂದಿರುವಂಥ 5 ಥರ ಬೇರು ಚಕ್ಕೆನ ಹಂಡೆಗೆ ಹಾಕಿ ನೀರು ಕಾಸೋದ್ರಿಂದ ಅದರಲ್ಲಿರುವಂತಹ ಒಂದು ಆಯುರ್ವೇದಿಕ್ ಅಂಶ ಏನಿರ್ತದೆ ನೀರಲ್ಲಿ ಬಿಡ್ತದೆ. ಆ ನೀರನ್ನು ನಾವು ಬೆಳಿಗ್ಗೆ ಕಾಸಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹಕ್ಕೆ, ಜೀವಕ್ಕೆ ಒಳ್ಳೆಯದು ಅಂತ ಒಂದು ಅಭ್ಯಂಗ ಸ್ನಾನ ಮಾಡೋದು ಬೆಳಿಗ್ಗೆ. ಮಾರನೇ ದಿನ ಬೆಳಿಗ್ಗೆ ಫುಲ್ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಆದಮೇಲೆ ಈ ಕಹಿ ಮದ್ದು ಏನಿದೆ, ಜಿರಾತ್ ಕಡ್ಡಿಯ ಒಂದು ಮದ್ದು, ಇದನ್ನು ಕುಡಿದ ನಂತರನೇ ನಮಗೆ ತಿಂಡಿ ಕೊಡೋದು. ದೀಪಾವಳಿ ದಿನ ಯಾವಾಗಲೂ ಸಿಹಿ ಅವಲಕ್ಕಿನೇ ಇರ್ತದೆ, ಬೆಲ್ಲ ಹಾಕಿ ಕಲಸಿರೋದು. ಯಾಕಂದರೆ ಕೈ ಮದ್ದು ಕುಡ್ದಿರ್ತೀವಲ್ಲ ಅದಕ್ಕೆ. ಅದಾದಮೇಲೆ ಅಡುಗೆಗೆ ರೆಡಿ ಮಾಡೋದು. ಅಡುಗೆಗೆ ಸ್ಪೆಷಲ್ಲೇ ನಮ್ಮ ಕಡೆ ಮೊಗೆಕಾಯಿ ಕಡುಬು. ನನಗೆ ಪತ್ತೋಳಿ ಮಾಡ್ತಾರಲ್ಲ ನಾಗರ ಪಂಚಮಿಗೆ, ಅದಕ್ಕಿಂತ ದೀಪಾವಳಿಗೆ ಮಾಡುವಂತಹ ಮೊಗೆಕಾಯಿ ಕಡುಬೇ ಇಷ್ಟ. ಈ ಕಡುಬನ್ನು ನಾವು ಅರಿಶಿನ ಎಲೆ ಯೂಸ್ ಮಾಡೇ ಮಾಡೋದು. ಅರಿಶಿನದ ಎಲೆನ ಈ ಥರ ಮಾಡಿ ಜೋಡಿಸಿಟ್ಕೊಂಡು ಅಕ್ಕಿನ ಕಡಿಮೆ ಮಾಡಿ ಇಟ್ಕೊಂಡಿರ್ತೀವಿ. ಅದರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೊಗೆಕಾಯಿನ ಮಿಕ್ಸ್ ಮಾಡಿ ಅರಿಶಿನದ ಎಲೆ ಮಧ್ಯ ಹಾಕಿ ಈ ಇಡ್ಲಿ ಪಿಡಾವಣ ಅಂತಾರಲ್ಲ, ಪಿಡಾವಣ ಅದರಲ್ಲಿ ಇಟ್ಟು ಬೇಯಿಸ್ಬಿಟ್ರೆ ಕಡುಬು ರೆಡಿ ಆಗುತ್ತೆ. ನಾವೀಗ ಹೇಗೆ ಮಾಡ್ತೀರೋ ಅಂತ ನೋಡಿಕೊಂಡ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಮಾಡಿ ಬಡಿಸಿ ಹಾಕ್ಬೋದು, ಇಲ್ಲಾಂದರೆ ಆಗೋದಿಲ್ಲ. ಈ ಕಡೆ ರೊಟ್ಟಿ ರೆಡಿ ಆದರೆ ಪಪ್ಪ ಪೂಜೆಗೆಲ್ಲ ರೆಡಿ ಮಾಡಿ ಆಗಲೇ ಪೂಜೆ ಸ್ಟಾರ್ಟ್ ಮಾಡೇ ಬಿಟ್ಟಿದ್ರು. ಪೂಜೆ ಕೊನೆಯಲ್ಲಿ ದೇವರಿಗೆ ಎಡೆ ಹಾಕ್ತೀವಲ್ಲ, ಅದಕ್ಕೆ ನಾವಿವತ್ತೇನೇನು ಹಬ್ಬಕ್ಕೆ ಸ್ಪೆಷಲ್ ಮಾಡಿದ್ರು ಅದನ್ನೆಲ್ಲ ಬಡಿಸಿದ್ವಿ. ನಾವೇನು ತುಂಬ ಸ್ಪೆಷಲ್ ಮಾಡಿರಲಿಲ್ಲ. ಅನ್ನ ಸಾರು, ಬಾಜಿ, ಆಮೇಲೆ ಕಡುಬು. ಇವತ್ತು ಪಾಯಸ ಇಲ್ಲ, ಸ್ವೀಟ್ಗೆ ಅಂತ ಕಡುಬಿದ್ಮೇಲೆ ಪಾಯಸ ಕ್ಯಾನ್ಸಲ್. ಆಮೇಲೆ ಎಡೆನ ಕಾಗೆಗಿಟ್ವಿ. ಇದು ಕೂಡ ಹಳೆ ಕಾಲದಿಂದ ಬಂದಂಥ ಸಂಪ್ರದಾಯ. ನಾವು ತಿನ್ನೋಕ್ಕಿಂತ ಮೊದಲೇ ಹಬ್ಬ ವಿಶೇಷ ಕಾರ್ಯಕ್ರಮ ಇದ್ದಾಗ ಮೊದಲು ಕಾಗೆಗೆ ಎಡೆ ಹಾಕಿ ಆಮೇಲೆ ನಾವು ಊಟ ಮಾಡೋದು. ರಾಬಿನ್ಗಂತೂ ಸಿಕ್ಕಾಪಟ್ಟೆ ಹಸಿವೆ ಆಗ್ಬಿಟ್ಟದೆ. ಹಸಿವೆ ಆದರೂ ಇವತ್ತು ಪ್ರಯೋಜನ ಇಲ್ಲ, ಎಂತಕ್ಕಂದ್ರೆ ಇವತ್ತು ಬೇಳೆ ಸಾರು. ರಾಬಿನ್ಗೆ ಮೊಸರು ಅಂದರೆ ಫೇವ್ರೇಟ್ ಆಗಿರೋದ್ರಿಂದ ಮೊಸರು ಜಾಸ್ತಿ, ಅನ್ನ ಕಡಿಮೆ ಹಾಕಿ ಕಲಿಸಿದ್ರೆ ತಿಂತಾನೆ. ನಾವು ಹಬ್ಬದ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ತಿರುಗಾಡ್ಕೊಂಡು ಬರೋಣ ಅಂತ ಬೀಚ್ ಕಡೆ ಹೋದ್ವಿ. ಬೀಚಿಗೆ ಹೋಗಿ ಬಂದು 2ನೇ ದಿನ ಹಬ್ಬನೂ ಮುಗಿಸಿದ್ವಿ. 3ನೇ ದಿನ ಏನೋ ಅಮಾವಾಸ್ಯೆ. ಆ ದಿನ ಗಾಡಿ ಪೂಜೆ, ಅಂಗಡಿ ಪೂಜೆ ಎಲ್ಲ ಇರುತ್ತೆ. ನಾವು ದಸರಾಗೆ ಮುಗಿಸಿರೋದ್ರಿಂದ ಈ ವರ್ಷ ಏನು ಸ್ಪೆಷಲ್ ಇಲ್ಲ, ಅದಕ್ಕೆ ಆ ದಿನದ್ದೇನು ವಿಡಿಯೋ ಮಾಡಿರಲ್ಲ ನಾನು. ಆಮೇಲೆ ದೀಪಾವಳಿಯ ಕೊನೆಯ ದಿನಕ್ಕೆ ನಮ್ಮೂರಲ್ಲೆಲ್ಲ ಹೊಂಡೆ ಆಡ್ತಾರೆ. ಇಷ್ಟು ವರ್ಷ ಆದರೂ ನಾನು ನೋಡ್ಲಿಕ್ಕೆ ಹೋಗಿರಲಿಲ್ಲ. ಅಂದರೆ ರಿಯಲ್ ಆಗಿ ಮೊಬೈಲಲ್ಲಿ, ಟಿ ವಿಲಿ ನೋಡಿದ್ದೇ ಆಯಿತು. ಈ ಸತಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊಂಡೆ ಆಟ ನೋಡೋಕೆ ಹೋದೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಲ್ಲೇ ಆಗೋಯ್ತು. ಏನಪ್ಪ ಇದು ಹೊಂಡೆ ಆಟ ಅಂದರೆ ಗ್ರಾಮೀಣ ಕ್ರೀಡೆ ಅಂತಲೇ ಹೇಳ್ಬೋದು. ಊರಿನವರೆಲ್ಲ ಖುಷಿಗೆ ಅಂತ ಆಡುವಂತಹ ಆಟ. ಇದಕ್ಕೆ ಯಾವುದೇ ಜಾತಿ ಆಗಲಿ ಯಾವುದೇ ಭೇದ ಭಾವ ಏನಿಲ್ಲ. ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು ಸೇರಿಕೊಂಡು ಖುಷಿಗೆ ಆಡ್ತಾರೆ. ನಾನಂತೂ ಮುಂದೆ ಹೋಗಲೇ ಇಲ್ಲ, ಹೆದರ್ಕೊಂಡು ಅಲ್ಲೇ ಹಿಂದ್ಗಡೆನೇ ನಿಂತ್ಕೊಂಡು ನೋಡ್ಕೊಂಡು ಬಂದೆ. ಎಂತಕ್ಕೆ ಅಂತ ಹೇಳ್ತೆ ಕೇಳಿ, ಈ ಆಟದ ಸ್ಪೆಷಲ್ಲೇ ಹೊಡೆಯೋದು, ಇನ್ನೊಬ್ಬರು ತಪ್ಪಿಸ್ಕೊಳ್ಳೋದು. ಎಂಥರಿಂದ ಹೊಡಿತಾರೆ ಅಂದರೆ, ಪಪ್ಪಳಕಾಯಿ ಅಂತ ಬರುತ್ತಲ್ಲ ಅದನ್ನು ಈ ಥರ ದಾರಕ್ಕೆ ಕಟ್ಕೊಂಡು ಇನ್ನೊಬ್ರಿಗೆ ಹೊಡಿತಾರೆ. ಇನ್ನೊಬ್ರು ಏನು ಮಾಡಬೇಕಂದ್ರೆ ಕಂಬಳಿ ಹಾಕ್ಕೊಂಡಿರ್ತಾರೆ ಅವರು, ತಾಗಬಾರ್ದು ಅಂತ, ಅದನ್ನು ಹಾಕ್ಕೊಂಡು ತಪ್ಪಿಸ್ಕೊಳ್ಳುವಂಥದ್ದು. ಏನಾಗೋ ಚಾನ್ಸ್ ಇರುತ್ತೆ ಅಂದರೆ, ಹೊಡೆದಾಗ ಅವರು ಕಂಬಳಿಯಿಂದ ಕೈ ಕೊಟ್ಟು ತಪ್ಪಿಸ್ಕೊಳ್ಳುವಾಗ ಆ ಕಾಯಿ ಏನಾದರೂ ಸ್ಪಿನ್ ಆಗಿ ಬೇರೆ ಬೇರೆ ಕಡೆ ಬರುವಂಥ ಚಾನ್ಸಸ್ ಇರುತ್ತೆ. ಅದು ಸ್ಪೀಡಲ್ಲಿ ಬರುತ್ತೆ ಮತ್ತು ಕಾಯಿ ಆಗಿರೋದ್ರಿಂದ ಫುಲ್ ಗಟ್ಟಿ ಇರುತ್ತೆ. ಎಲ್ಲಾದರೂ ಬಿತ್ತು ಅಂದರೆ ಮುಗೀತು. ಅದಕ್ಕೆ ನಾನಂತೂ ದೂರನೇ ಇದ್ದೆ. ಈ ಆಟನ ಯಾವ ಥರ ಆಡ್ತಾರೆ ಅಂದರೆ, ನಮ್ಮೂರಿನ ಒಂದೊಂದು ಲೊಕೇಶನಲ್ಲಿ ಆಡ್ಕೊಂಡು ಬರ್ತಾರೆ. ನಾನು ಫಸ್ಟ್ ಹೋಗುವಾಗ ಫಿಶ್ ಮಾರ್ಕೆಟ್ ಹೋಗೋ ರೋಡಲ್ಲಿ ಆಡ್ತಿದ್ರು. ಆಮೇಲೆ ಪಿಕಪ್ ಬಸ್ ಸ್ಟ್ಯಾಂಡು ಅಲ್ಲಿ ನಡ್ಕೊಂಡೇ ಹೋಗ್ತಾರೆ. ಆಮೇಲೆ ಈ ಜಾತ್ರೆ ನಡೆಯುತ್ತಲ್ಲ ರಥ ಬೀದಿ, ಅಲ್ಲಿ. ಅದಾದಮೇಲೆ ನಮ್ಮೂರ ಹತ್ರ ಎಲ್ಲ ಆಟ ಆಡಿದರು. ಮಾರ್ಕೆಟ್ ಅಂತೂ ಕೇಳೋದೇ ಬೇಡ. ಎಲ್ಲ ಹಣ್ಣು, ಹೂವು, ತರಕಾರಿಗಳಿಂದ ತುಂಬಿ ಕಲರ್ಫುಲ್ ಆಗಿಬಿಟ್ಟಿತ್ತು. ಹಬ್ಬ ಅಲ್ವಾ, ಅದಕ್ಕೆ ಹಾಗೆ ಎಲ್ಲರೂ ಶಾಪಿಂಗಿಗೆ ಬರ್ತಾರೆ ಅಂತ ಸ್ವಲ್ಪ ಜಾಸ್ತಿನೇ ತಂದಿಟ್ಕೊತಾರೆ.
ಈ ಆಟನ ಮೊದಲಿಂದ ಆಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಯಾರು ಈ ಆಟನ ಆಡ್ತಾ ಇದ್ದಾರೆ ಅವ್ರ ಬಾಯಲ್ಲೇ ಈ ಆಟದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಅಂತ ಅವರಿಗೆ ಮಾತಾಡಿಸಿದ್ವಿ. ಸಾಧಾರಣ 50 ವರ್ಷದಿಂದ ನಾನು ನೋಡ್ತಾ ಬಂದಿದ್ದೇನೆ. ಇದರ ಇತಿಹಾಸ 100 ವರ್ಷದ ಮೇಲೆ ಇದೆ. ನಾನು ನೋಡೋದು ಹುಟ್ಟಿ 56 ವರ್ಷ ಆಯಿತು. 5 ವರ್ಷದ ನಂತರ ನಾನು ನೋಡ್ಲಿಕ್ಕೆ ಶುರು ಮಾಡಿ ನನಗೆ 56 ವರ್ಷ. ಇಲ್ಲಿವರೆಗೆ ಹಂಡೆ ಒಂದು ದೀಪಾವಳಿಯಲ್ಲಿ 2 ದಿನ ನಡೀತಾ ಇರ್ತದೆ ನಮ್ಮ ಬೀದರ್ ತಾಲೂಕಿನಲ್ಲಿ. ನಮ್ಮ ಬೀದರ್ ತಾಲೂಕಿನಲ್ಲಿ ಇದು ಒಂದು 4 ಟೀಮ್ ಇರುತ್ತದೆ. ಒಂದು ಚಿತ್ರಗಿ, ಒಂದು ಹಳ್ಳಿಪುರಿ, ಒಂದು ಗುಂಗ, ಒಂದು ಕಲ್ಸಂಕ, ಒಂದು ಹೊರನಹಳ್ಳಿ, ಒಂದು ದೇವರಕಲ. ಹೀಗೆ ಒಂದು 5-6 ಟೀಮ್ ಕೂಡಿ ಬೆಳಿಗ್ಗೆ ಅವರು 4 ಟೀಮ್ ಕೂಡಿ ನಮ್ಮ ಚಿತ್ರಗಿಗೆ ಬರ್ತಾರೆ. ಸಾಯಂಕಾಲ ನಮ್ಮ ಚಿತ್ರಗಿ ಟೀಮ್ ಒಂದು 3 ಗಂಟೆಯಲ್ಲಿ ಸಾಮೂಹಿಕ ಕಲ್ಸಂಕದವರ ಸಂಘ ಕೂಡಿ ಗುಂಗ, ಹೊಕ್ಕನಹಳ್ಳಿ ಹಾಗೂ ದೇವರಕಲದವ್ರ ಸಂಗಡ ಈ ಆಟವನ್ನು ಆಡ್ತಾರೆ. ನಾನು ಈ ಪ್ರೋಗ್ರಾಮ್ನೆಲ್ಲ ನೋಡಿಕೊಂಡು ಮನೆಗೆ ಹೋದೆ. ಈ ಆಟ ಹೇಗೆ ಅನಿಸ್ತು ಮತ್ತು ನಮ್ಮೂರಿನ 4 ದಿನದ ದೀಪಾವಳಿ ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅನ್ಕೋತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.